ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಒನ್ ಲೈನರ್. ಸ್ಪೈಕ್ಗೆ ಕಾಪಾಡದ ಗುಂಪಿನವರು ಯಾರು? ಅವರು ಬದುಕಲು ಏನ್ ಮಾಡ್ತಾರೆ? ಡಾಕ್ಟರ್ ಕೆಲ್ಸನ್ಗೆ ಏನಾಯ್ತು? ಆಲ್ಫಾ ಝೋಂಬಿ ಈ ಸಾರಿ ಆದ್ರೂ ಸತ್ತೋಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಪೂರ್ತಿ ನೋಡಿ. 28 ಇಯರ್ಸ್ ಲೇಟರ್, ದಿ ಬೋನ್ ಟೆಂಪಲ್. ಇದು ಕೆಲವೇ ತಿಂಗಳ ಹಿಂದೆ ರಿಲೀಸ್ ಆದ ಚಿತ್ರ ಮತ್ತು ಇದು 28 ಡೇಸ್ ಫ್ರಾಂಚೈಸಿಯ 4ನೇ ಚಿತ್ರವಾಗಿದೆ. ಈ ಫ್ರಾಂಚೈಸಿಯ ಉಳಿದ ಸಿನಿಮಾಗಳ ವಿವರಣೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ, ನೋಡಿರದವರು ನೋಡಬಹುದು. ಅದಕ್ಕೂ ಮುಂಚೆ ಈ ಚಾನೆಲ್ ನಲ್ಲಿ ಫ್ರಾಂಚೈಸಿ ಮತ್ತು ಎಲ್ಲಾ ತರದ ಚಿತ್ರಗಳನ್ನ ವಿವರಣೆ ಮಾಡಲಾಗುತ್ತೆ. ನಿಮಗೆ ನನ್ನ ಪ್ರಯತ್ನ ಒಂದು ಸ್ವಲ್ಪವಾದ್ರೂ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಸೊ ಬನ್ನಿ ಬಂಧುಗಳೇ, ನಾನು ವಿಜಯ್, ಕನ್ನಡ ಅಪ್ ಚಾನಲ್ಗೆ ಸ್ವಾಗತ. ಸ್ಪೈಕ್ ಈಗ ಅವನಿಗೆ ಕಾಪಾಡಿದ ಗ್ರೂಪ್ನಲ್ಲಿ ಸೇರ್ಕೊಳ್ಳೋಕೆ ಜಿಮ್ಮಿ ಎಂಬ ಸ್ವಯಂ ಘೋಷಿತ ದೇವಮಾನವನ ಆದೇಶದ ಮೇರೆಗೆ ಅವನ ಅನುಯಾಯಿಗಳ ಜೊತೆ ಫೈಟ್ ಮಾಡ್ತಿದ್ದಾನೆ. ಅಲ್ಲಿ ಅವನು ಒಬ್ಬನಿಗೆ ಗೊತ್ತಿಲ್ಲದೆ ಕೊಂದಾಗ್ತಾನೆ. ಆ ಸಾಯುವ ವ್ಯಕ್ತಿ ನನಗೆ ಉಳಿಸಿ ಅಂತ ದೇವಮಾನವನಿಗೆ ಗೋಗರಿದರೂ ಅವನು ಅದನ್ನ ಕೇಳದೆ ಅವನಿಗೆ ಸಾಯಲು ಬಿಡುತ್ತಾನೆ. ಸ್ಪೈಕ್ ಕೂಡ ಹೆದರುತ್ತಾ ಆ ಟೀಮ್ ಸೇರ್ಕೋತಾನೆ. ಇತ್ತ ಕಾಡಿನಲ್ಲಿ ಕೆಲವು ಜನರು ಬಂದಿದ್ದಾಗ ಆಲ್ಫಾ ಅವರಿಗೆಲ್ಲ ಕೊಂದಾಗ್ತಾನೆ. ಈ ಕಡೆ ಡಾಕ್ಟರ್ ಕೆಲ್ಸನ್ ಝೋಂಬಿ ದೇಹಗಳನ್ನ ತಪಾಸಣೆಗೆ ಸಾಗಿಸುತ್ತಿರುವಾಗ ಆಲ್ಫಾ ಅಲ್ಲಿಗೆ ಬರ್ತಾನೆ. ಅವನು ಓಡುತ್ತಾ ಅಟ್ಯಾಕ್ ಮಾಡಲು ಬರುತ್ತಿದ್ದಾಗ ಕೆಲ್ಸನ್ ಆ ಮೂರ್ಛೆ ಬೀಳಿಸೋ ಬಾಣ ಬಿಟ್ಟು ಅವನಿಗೆ ಶಾಂತಗೊಳಿಸುತ್ತಾನೆ. ಅವನ ಜೊತೆ ಮಾತಾಡ್ತಾ, ನಾನು ನಿನ್ನ ಹೆಸರು ಸ್ಯಾಮ್ಸನ್ ಅಂತ ನಾಮಕರಣ ಮಾಡಿದ್ದೇನೆ ಅಂತ ಕೆಲವು ಮಾತಾಡಿ ಅವನಿಗೆ ಚುಚ್ಚಿದ್ದ ಬಾಣಗಳನ್ನು ಕಿತ್ತುತ್ತಾನೆ. ಎಂದಿನಂತೆ ತನ್ನ ಮನೆ ಕಮ್ ದೇವಸ್ಥಾನದಲ್ಲಿ ಅಸ್ಥಿಪಂಜರಗಳಿಂದ ಕಲಾಕೃತಿ ಮಾಡ್ತಿರ್ತಾನೆ ಮತ್ತು ಅವನು ಗುಹೆಯಲ್ಲಿ ಮ್ಯೂಸಿಕ್ ಆನಂದಿಸುತ್ತಾ ತನ್ನ ಕುಟುಂಬವನ್ನು ನೆನಪಿಸಿಕೊಳ್ಳುತ್ತಾನೆ. ಒಂಟಿತನ ಅವನಿಗೆ ಕಾಡುತ್ತಿರುತ್ತೆ. ಅದಕ್ಕಾಗಿ ಅವನು ಆಲ್ಫಾ ಬಳಿ ಬರ್ತಾನೆ. ಆಲ್ಫಾ ಕೂಡ ಅಲ್ಲಿಗೆ ಶಾಂತವಾಗಿ ಬರುತ್ತೆ. ಕೆಲ್ಸನ್, ನಾನು ನಿನ್ನ ಮೇಲೆ ಭರವಸೆ ಇಟ್ಟುಕೊಂಡಿದ್ದೇನೆ, ನನಗೇನು ಮಾಡಬೇಡ, ನಿನಗೇನು ಬೇಕೋ ಅದು ಕೊಡ್ತೇನೆ ಅಂತ ಹೇಳ್ತಾನೆ. ಅದು ಕೂಡ ಸಮೀಪಕ್ಕೆ ಬಂದಾಗ ಕೆಲ್ಸನ್ ಆ ಬಾಣವನ್ನು ಹೊಡಿತಾನೆ. ಅದರಿಂದ ಆಲ್ಫಾ ನಶೆಯಲ್ಲಿ ತೇಲುತ್ತೆ. ಕೆಲ್ಸನ್ ಮಾತಿಗಿಳಿದು, ಆ ಬಾಣದ ಔಷಧಿಯಲ್ಲಿ ಅಫೀಮ್ ಇದೆ, ಅದರಿಂದ ನಿನಗೆ ನಶೆ ಏರಿದೆ ಅಂತ ಹೇಳ್ತಾನೆ. ಹಾಗೂ ಒಂದು ಸಲವಾದ್ರೂ ನಿನ್ನ ಧ್ವನಿ ಕೇಳೋದಿದೆ ಅಂತ ಆತ್ಮೀಯವಾಗಿ ಆಲ್ಫಾ ಜೊತೆ ಮಾತಾಡ್ತಾನೆ. ಆಲ್ಫಾ ಕೂಡ ನಶೆಯಲ್ಲಿ ಜಾರಿರ್ತಾನೆ. ಹೀಗೆ ತನ್ನ ಒಂಟಿತನ ಅತಿ ಕ್ರೂರ ಮೃಗ ಜೊತೆ ಕಳಿತಾನೆ. ಸಂಜೆ ಎದ್ದು ನೋಡಿದ್ರೆ ಅವನಿಗೆ ಆ ಆಲ್ಫಾ ಜೀವಂತವಾಗಿ ಬಿಟ್ಟು ಹೋಗಿದ್ದು ನೋಡಿ ಸಂತೋಷದಲ್ಲಿ ಕುಣಿತಾನೆ. ಹೀಗೆ ಅವರಿಬ್ಬರ ಗೆಳೆತನ ಶುರುವಾಗುತ್ತೆ. ಇಬ್ಬರು ಡಾನ್ಸ್ ಮಾಡ್ತಾರೆ, ಜೊತೆಗೆ ಕಾಲ ಕಳಿತಿರ್ತಾರೆ. ಹೀಗಿರುವಾಗ ಮತ್ತೆ 3 ಜನ ಕಾಡಿಗೆ ಬರ್ತಾರೆ. ಅದರಲ್ಲಿ ಒಬ್ಬನು ಝೋಂಬಿಗಳಿಂದ ಝೋಂಬಿ ಆಗಿ ಬದಲಾದ್ರೆ ಉಳಿದಿಬ್ಬರು ಅಲ್ಲಿಂದ ಓಡಿ ಬರ್ತಾರೆ. ಅವರು ಅಲ್ಲಿಂದ ತಮ್ಮ ಮನೆಗೆ ಬರ್ತಾರೆ. ಅಲ್ಲಿ ಅದಾಗಲೇ ದೇವಮಾನವ ಜಿಮ್ಮಿ ತನ್ನ ತಂಡದ ಜೊತೆ ಆ ಮನೆ ಕಬ್ಜಾ ಮಾಡಿರ್ತಾನೆ ಮತ್ತು ಮನೆಯವರಿಗೆ ಬೆದರಿಸುತ್ತಿದ್ದಾಗ ಆ ಹೊಸಬರು ಅದನ್ನ ವಿರೋಧ ಮಾಡ್ತಾರೆ ಮತ್ತು ಅವರಿಗೆ ಅಲ್ಲಿಂದ ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಜಿಮ್ಮಿ ಕೋಪಗೊಂಡು ಆ ಮನೆಯವರಿಗೆ ತನ್ನ ಸಹಚರರ ಕೈಯಿಂದ ಹೊಡಿಸ್ತಾನೆ. ಅವರು ಅವರೆಲ್ಲರನ್ನ ಎಳ್ಕೊಂಡು ಬರಬೇಕಾದ್ರೆ ದೇವರ ಮಗ ಜಿಮ್ಮಿ ಇವತ್ತು ಇವರಿಗೆ ಬಲಿ ಕೊಡೋಣ ಅಂತ ಹೇಳಿ ತನ್ನ ಒಬ್ಬ ಅನುಯಾಯಿಗೆ ನೀನು ಬರೋದು ಅವಶ್ಯಕತೆ ಇಲ್ಲ ಅಂತಾನೆ. ಆಕೆ ಕೂಡ ಸಿಟ್ಟಿನಲ್ಲಿ ಕಾಡಿನಲ್ಲಿ ಬರುತ್ತಿರ್ತಾಳೆ. ಇತ್ತ ಡಾಕ್ಟರ್ ಕೆಲ್ಸನ್ ಮತ್ತು ಆಲ್ಫಾ ಡಾನ್ಸ್ ಮಾಡೋದು ಆಕೆ ದೂರದಿಂದ ನೋಡ್ತಾಳೆ ಮತ್ತು ಅಚ್ಚರಿ ಪಡ್ತಾಳೆ. ದೇವಮಾನವ ಜಿಮ್ಮಿ ಮಾಲೀಕ ನನ್ನನ್ನು ಭೂಮಿಗೆ ಕಳಿಸಿದ್ದಾನೆ ಆ ರಾಕ್ಷಸರನ್ನು ಕೊಲ್ಲೋಕೆ ಅಂತ ಅವರಿಗೆ ಮತ್ತು ನಮಗೆ ಹೇಳ್ತಾನೆ. ಬೇಸಿಕಲಿ ಅವನೊಬ್ಬ ಫ್ರಾಡ್ ವ್ಯಕ್ತಿ. ಡೋಂಗಿ ದೇವಮಾನವ ತನ್ನ ಸಹಚರರಿಗೆ ಅವರಿಗೆ ಕೊಲ್ಲೋಕೆ ಹೇಳ್ತಾನೆ. ಅದರಂತೆ ಅವರು ಅವರ ಚರ್ಮ ಸುಲಿತಿರ್ತಾರೆ. ಅದನ್ನ ಸ್ಪೈಕಿಗೆ ನೋಡೋಕಾಗದೆ ಹೊರಗೆ ಬರ್ತಾನೆ ಮತ್ತು ನನ್ನಿಂದ ಇದೆಲ್ಲ ಆಗಲ್ಲ ಅಂತ ಆ ಹುಡುಗಿಗೆ ಹೇಳ್ತಾನೆ. ಅದಕ್ಕೆ ಆಕೆ ಕೂಡ ನೀನು ಇಲ್ಲೇ ಇರು ಅಂತ ಹೇಳ್ತಾಳೆ. ರಾತ್ರಿ ಕೆಲ್ಸನ್ ಸ್ಯಾಮ್ಸನ್ಗೆ ನಶೆಯಲ್ಲಿ ಮಾತಾಡ್ತಾ, ನಾನು ನಿನಗೆ ಕೊಡ್ತಿರೋದು ಅಫೀಮ್, ಅದು ಮುಗಿತಾ ಬಂದಿದೆ, ಇನ್ನು 2 ವಾರದಲ್ಲಿ ಖಾಲಿ ಆಗುತ್ತೆ, ಅದು ಬಿಟ್ರೆ ನನ್ನ ಬಳಿ ಏನು ಇಲ್ಲ, ಆದ್ರೆ ನಾನು ನಿನಗೆ ಕೊನೆಯ ಶಾಂತಿ ಕೊಡ್ತೇನೆ, ಅದರಿಂದ ಎಲ್ಲಾ ನೋವುಗಳಿಂದ ಮುಕ್ತವಾಗುವೆ ಅಂತ ವಿಷದ ಇಂಜೆಕ್ಷನ್ ತೋರಿಸಿ ಕೊನೆ ಬಾರಿ ಆದ್ರೂ ಒಂದೇ ಸಲ ನನ್ನ ಜೊತೆ ಮಾತಾಡು ಅಂತಾನೆ. ಇನ್ನೇನು ಇಂಜೆಕ್ಷನ್ ಕೊಡಬೇಕು ಅಷ್ಟರಲ್ಲಿ ಸ್ಯಾಮ್ಸನ್ ಮೂನ್, ಚಂದ್ರ ಅಂತ ಕೂಗ್ತಾನೆ. ಅದರಿಂದ ಕೆಲ್ಸನ್ ಸಂತಸಗೊಂಡು ಅವನಿಗೆ ಕೊಲ್ಲೋ ನಿರ್ಧಾರ ಕೈ ಬಿಡ್ತಾನೆ. ಇತ್ತ ಬಲಿ ಕೊಡುವ ಕ್ರೂರ ಕೃತ್ಯ ನಡೀತಿರ್ಬೇಕಾದ್ರೆ ಜಿಮ್ಮಿ ಬಂಧಕರಲ್ಲಿ ಒಬ್ಬ ಹುಡುಗನನ್ನು ತನ್ನ ಸಹಚರನ ಜೊತೆ ಫೈಟ್ ಮಾಡಲು ಪಂದ್ಯ ಕಟ್ತಾನೆ. ಅದರಂತೆ ಅವನು ಒಂದು ಹುಡುಗಿ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಆ ಹುಡುಗಿನೇ ಅವನಿಗೆ ಬಹಳ ಕ್ರೂರವಾಗಿ ಹೊಡಿತಾಳೆ. ಆ ಹುಡುಗಿ ಕೊನೆಗೆ ಅವನ ಎದೆ ಸೀಳಬೇಕು ಎನ್ನುವಷ್ಟರಲ್ಲಿ ಮೇಲಿಂದ ಅವರ ಜೊತೆ ಬಂದಿದ್ದ ಹುಡುಗಿ ಆಕೆಯ ತಲೆಗೆ ಒಂದು ರಾಡ್ ಚುಚ್ಚಿ ಸಾಯಿಸ್ತಾಳೆ. ಅದರಿಂದ ಜಿಮ್ಮಿ ಆಕೆಗೆ ಕೊಲ್ಲೋಕೆ ಹೇಳ್ತಾನೆ. ಆ ಹುಡುಗ
ಅವಕಾಶ ಬಳಸಿ ಆ ಮನೆ ಸುಟ್ಟಾಕ್ತಾನೆ. ಅವರೆಲ್ಲ ಅದರಿಂದ ಹೊರಗೆ ಬರ್ತಾರೆ. ಜಿಮ್ಮಿ ಸ್ಪೈಕ್ಗೆ ಆಕೆಯನ್ನು ಹಿಡಿಯಲು ಕಳಿಸ್ತಾನೆ. ಸ್ಪೈಕ್ ಆಕೆ ಹಿಂದೆ ಹೋಗಿ ಆಕೆಗೆ ನನಗೂ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಆದರೆ ಆಕೆ ಅವನಿಗೆ ಅಲ್ಲಿಯೇ ತಳ್ಳಿ ಅಲ್ಲಿಂದ ಓಡೋಗ್ತಾಳೆ. ಸ್ಪೈಕ್ ಮತ್ತೆ ಅಲ್ಲಿಗೆ ಬಂದಾಗ ಆಕೆ ಬಗ್ಗೆ ಜಿಮ್ಮಿ ಕೇಳ್ತಾನೆ. ಅದಕ್ಕೆ ಸ್ಪೈಕ್ ಆಕೆ ಸತ್ತೋದಳು ಅಂತ ಸುಳ್ಳು ಹೇಳ್ತಾನೆ. ಜಿಮ್ಮಿ ಕೂಡ ತನ್ನ ಸಹಚರೆಯ ಸಾವಿನಿಂದ ಕೋಪಗೊಂಡಿರ್ತಾನೆ. ಅವನು ಸ್ಪೈಕ್ಗೆ ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಆ ಹುಡುಗಿ ನಾನು ದೇವರಿಗೆ ನೋಡಿದೆ, ನಾವು ಇದರ ತೀರ್ಮಾನವನ್ನು ದೇವರಿಗೆ ಬಿಡೋಣ ಅಂತ ಹೇಳ್ತಾಳೆ. ಜಿಮ್ಮಿ ಅದನ್ನು ಕೇಳಿ ಆಶ್ಚರ್ಯ ಪಡ್ತಾನೆ. ಅವನು ಬುರುಡೆಗಳ ಸಾಮ್ರಾಜ್ಯದಲ್ಲಿ ಅಲ್ಫಾ ಜೊತೆ ಸಂತೋಷದಿಂದ ಇರುವುದು ನಾನೇ ನೋಡಿದೆ ಅಂತಾಳೆ. ಇತ್ತ ಆಲ್ಫಾ ಕೂಡ ಅಫೀಮ್ನಿಂದ ಚೂರು ಚೂರು ಬದಲಾಗ್ತಿದ್ದಾನೆ. ಕೆಲ್ಸನ್ ತನ್ನ ಜ್ಞಾನ ಬಳಸಿ ಆ ರೇಜ್ ವೈರಸ್ಗೆ ಮೆಡಿಸಿನ್ ಕಂಡುಹಿಡಿತಾನೆ ಮತ್ತು ಸ್ಯಾಮ್ಸನ್ ಗಾಗಿ ಹುಡುಕಾಡುತ್ತಿದ್ದಾಗ ದೂರದಿಂದ ಜಿಮ್ಮಿ ಅವನನ್ನು ನೋಡಿ ಇವರೇ ನಮ್ಮ ದೇವರು ಅಂತ ತನ್ನ ಸಹಚರರಿಗೆ ಹೇಳ್ತಾನೆ. ಆದರೆ ಸ್ಪೈಕ್ಗೆ ಗೊತ್ತು ಅವನು ಡಾಕ್ಟರ್ ಕೆಲ್ಸನ್ ಅಂತ. ಜಿಮ್ಮಿ ಮಾತಾಡ್ತಾ ನಾನು ಅಲ್ಲಿಗೆ ಹೋಗುವೆ, ಅವರಿಗೆ ನಾನೊಬ್ಬನೇ ಮಾತಾಡ್ತೀನಿ ಅಂತ ಅವನ ಬಳಿ ಬರ್ತಾನೆ. ಅಲ್ಲಿನ ಮೂಳೆಗಳ ಪಿರಮಿಡ್ ನೋಡಿ ಅಚ್ಚರಿ ಪಡ್ತಾನೆ. ಹಾಗೆ ಮುಂದೆ ಬರುತ್ತಾ ಕೆಲ್ಸನ್ ಕುಂತಿದ್ದ ಜಾಗಕ್ಕೆ ಬರ್ತಾನೆ. ನಾರ್ಮಲ್ ವ್ಯಕ್ತಿಯನ್ನು ನೋಡಿ ಕೆಲ್ಸನ್ ಕೂಡ ಆಶ್ಚರ್ಯ ಪಡ್ತಾನೆ. ಆಗ ಜಿಮ್ಮಿ ಮಾತಾಡ್ತಾ ನೀವೇ ದೇವರ ಅಂತ ಕೇಳ್ತಾನೆ. ಅದಕ್ಕೆ ಕೆಲ್ಸನ್ ನಾನು ಅವನಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಿಮ್ಮಿ ಹಾಗಾದ್ರೆ ಇಲ್ಲಿ ಯಾಕೆ ಇಷ್ಟು ಮೂಳೆಗಳಿವೆ ಅಂತ ಕೇಳಿದಾಗ ಇದು ವೈರಸ್ ನಿಂದ ಸತ್ತೋಗಿರೋರ ಮೂಳೆಗಳು, ನಾನು ದೇವರಲ್ಲ, ನಾನೊಬ್ಬ ಡಾಕ್ಟರ್ ಅಂತ ಹೇಳಿದಾಗ ಹಾಗಾದ್ರೆ ಆ ಜೋಂಬಿಗಳು ದೇವರ ರಾಕ್ಷಸರಲ್ಲವಾ, ಇದೆಲ್ಲ ಸೈನ್ಸಿನ ವೈರಸ್ ನಿಂದ ಆಗಿತ್ತಾ ಅಂತ ಸತ್ಯ ತಿಳಿದುಕೊಳ್ಳುತ್ತಾನೆ. ಅವನ ಜೊತೆ ಮಾತಾಡ್ತಾ ನಾನು ಒಂದು ಚರ್ಚ್ ನಿಂದ ಓಡಿ ಬಂದೆ, ನಮ್ಮ ತಂದೆ ಒಬ್ಬ ಚರ್ಚ್ ಫಾದರ್, ಅವರಿಗೆ ಜೋಂಬಿಗಳು ಅಟ್ಯಾಕ್ ಮಾಡಿದ್ರು, ನಾನು ಚರ್ಚ್ ನಿಂದ ಓಡಿ ಬಂದೆ, ನನಗೆ ನನ್ನ ತಂದೆಯೇ ದೇವರು ಅಂತ ಹೇಳ್ತಾನೆ. ಬಂಧುಗಳೇ ಗಮನಿಸಿ, ಮೊದಲ ಭಾಗದಲ್ಲಿ ಚರ್ಚ್ ನಿಂದ ಓಡಿ ಹೋಗಿದ್ದ ಹುಡುಗ ನೆನಪಿದಾನ, ಆತನೇ ಈ ಜಿಮ್ಮಿ. ಮತ್ತೆ ಕತೆಗೆ ಬರೋಣ. ಅವರಿಬ್ಬರು ಮಾತಾಡ್ತಿರುವಾಗ ಜಿಮ್ಮಿ ಹೇಳ್ತಾನೆ ನಮ್ಮ ಸಹಚರರು ನಾನೇ ದೇವರ ಮಗ ಅಂತ ತಿಳ್ಕೊಂಡಿದ್ದಾರೆ, ನೀವು ಅವರೆದುರು ದೇವರಂತೆ ಆಕ್ಟಿಂಗ್ ಮಾಡಿ ನಾ ಹೇಳಿದ್ದು ಹೇಳಿ, ಇಲ್ಲದಿದ್ರೆ ನಿಮ್ಮನ್ನು ಕೊಂದಾಕ್ತೀನಿ ಅಂತ ಬೆದರಿಸುತ್ತಾನೆ. ರಾತ್ರಿ ತನ್ನ ಚೇಲಾಗಳಿಗೆ ನಾನು ಅವರ ಮಗ, ಅವರಿಗೆ ನಾನೇ ಮಾತಾಡ್ತೀನಿ ಅಂತ ಎಲ್ಲರಿಗೆ ಹೇಳ್ತಾನೆ. ಅದೇ ರಾತ್ರಿ ಕೆಲ್ಸನ್ ತನ್ನ ಗೆಳೆಯನಿಗೆ ಮಾತಾಡ್ತಾ ನಾಳೆ ನಾನು ಇಲ್ಲದಿದ್ದರೆ ನಿನ್ನ ಪರಿಸ್ಥಿತಿ ಬಗ್ಗೆ ಯೋಚಿಸೋಕೆ ನನಗೆ ಆಗ್ತಾ ಇಲ್ಲ ಅಂದು ತಾನು ಕಂಡು ಹಿಡಿದ ಮೆಡಿಸಿನ್ ಅವನಿಗೆ ತಿನ್ನಿಸ್ತಾನೆ. ಎಷ್ಟೇ ಮೃಗಜೀವಿ ಆದ್ರೂ ಅದು ಕೂಡ ಅವನ ಕೈಯಿಂದ ತಿನ್ನುತ್ತೆ. ಮರುದಿನ ಸ್ಯಾಮ್ಸನ್ಗೆ ಕೆಲ್ಸನ್ ಹುಡುಕಾಡ್ತಾನೆ. ಆದ್ರೆ ಅವನು ಎಲ್ಲೂ ಸಿಗದೇ ಇದ್ದಾಗ ದೇವರು ಅವನಿಗೆ ಕಾಪಾಡಿರಬಹುದು ಅಂತ ಸುಮ್ಮನಾಗ್ತಾನೆ. ಆ ಮೆಡಿಸಿನ್ ಕೆಲಸ ಮಾಡ್ತು. ಆಲ್ಫಾ ಏಕೆ ಸ್ಯಾಮ್ಸನ್ ಆ ವೈರಸ್ ನಿಂದ ಮುಕ್ತನಾದ. ಹೀಗೆ ಅವನು ಕಾಡಿನಿಂದ ಆ ಪಾಳು ಬಿದ್ದ ಟ್ರೈನ್ಗೆ ಬರ್ತಾನೆ. ಅಲ್ಲಿಂದ ಅವನ ಫ್ಲಾಶ್ ಬ್ಯಾಕ್ ಕತೆ ಶುರುವಾಗುತ್ತೆ. ಅವನು ತನ್ನ ತಂದೆ ತಾಯಿ ಜೊತೆ ಸಂತೋಷದಿಂದ ಪ್ರಯಾಣ ಮಾಡುತ್ತಿದ್ದು ಪ್ರಪಂಚ ಆ ವೈರಸ್ ಇಲ್ಲದೆ ಇದ್ದಾಗ ನಾವು ನೋಡುತ್ತೇವೆ. ಹೀಗಿರುವಾಗ ಟಿಕೆಟ್ ಗಾಗಿ ಟಿಸಿ ಕೇಳಿದಾಗ ಸ್ಯಾಮ್ಸನ್ ನನ್ನ ಬಳಿ ಟಿಕೆಟ್ ಇಲ್ಲ ಅಂತ ಜೋರಾಗಿ ಕಿರಿಸ್ತಾನೆ. ಅದರಿಂದ ಸುತ್ತಮುತ್ತಲಿನ ಜೋಂಬಿಗಳು ಅವನು ನಾರ್ಮಲ್ ಆಗಿರುವುದು ನೋಡಿ ಅಟ್ಯಾಕ್ ಮಾಡುತ್ತವೆ. ಅವನು ಅವರೆಲ್ಲರನ್ನ ಕೊಲ್ಲುತ್ತಾನೆ. ಕೆಲ್ಸನ್ ಜಿಮ್ಮಿಗೆ ಭೇಟಿಯಾಗಲು ಎಲ್ಲಾ ತಯಾರಿ ಮಾಡ್ಕೋತಾನೆ. ರಾತ್ರಿ ಅವರು ಅಲ್ಲಿಗೆ ಬರ್ತಾರೆ. ಕೆಲ್ಸನ್ ಬೆಂಕಿ, ಲೈಟ್ ಮತ್ತು ಎಲ್ಲಾ ತರದ ತಯಾರಿ ಮಾಡಿಕೊಂಡು ಅದನ್ನ ದೇವಸ್ಥಾನದ ರೀತಿ ನಿರ್ಮಿಸಿರ್ತಾನೆ. ಹಾಡನ್ನು ಪ್ಲೇ ಮಾಡ್ತಾನೆ ಹಾಗೂ ಅವರ ಮುಂದೆ ಕುಣಿತಾನೆ. ಅವರೆಲ್ಲ ಅದನ್ನು ನಿಜ ಅನ್ಕೊಂಡು ಅವನ ಜೊತೆ ಕುಣಿಯೋಕೆ ಶುರು ಮಾಡ್ತಾರೆ. ಎಲ್ಲಾ ಮುಗಿದ ಮೇಲೆ ಜಿಮ್ಮಿ ಹೇಳಿದಂತೆ ನಾನು ನಿಮ್ಮ ದೇವರು, ನಿಮ್ಮನ್ನು ಉದ್ಧಾರ ಮಾಡೋಕೆ ನಾನೇ ಜಿಮ್ಮಿಯನ್ನು ಭೂಮಿಗೆ ಕಳಿಸಿದ್ದೇನೆ ಅಂತ ರೈಲ್ ಬಿಡ್ತಾನೆ. ಅದರಂತೆ ಜಿಮ್ಮಿಗೆ ಲೀಡರ್ ಮಾಡ್ತಾನೆ. ಇವತ್ತಿನಿಂದ ಜಿಮ್ಮಿ ನಿಮ್ಮೆಲ್ಲರ ಲೀಡರ್. ಆಗ ಜಿಮ್ಮಿ ಮಧ್ಯ ಮಾತಾಡ್ತಾ ಓ ದೇವರೇ, ಇವರೆಲ್ಲರ ಲೀಡರ್ ನಾನೇ ಅಲ್ವಾ, ಎಲ್ಲಾ ಜನರನ್ನ ಬಲಿ ಕೊಡಬಹುದಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಕೆಲ್ಸನ್ ಒಲ್ಲದ ಮನಸ್ಸಿನಿಂದ ಹೌದು ಅಂತಾನೆ. ಹೀಗಿರುವಾಗ ಕೆಲ್ಸನ್ ಸ್ಪೈಕ್ಗೆ ಗುರುತು ಹಿಡಿತಾನೆ. ಅವನ ಮಾಸ್ಕ್ ತೆಗೆದು ನೋಡ್ತಾನೆ. ಆಗ ಅವನು ನನ್ನ ಕೊನೆಯ ಆರ್ಡರ್ ಒಂದಿದೆ ಅಂತ ಹೇಳ್ತಾನೆ. ಜಿಮ್ಮಿ ಗೊಂದಲದಲ್ಲಿ ಏನು ಅಂತ ಕೇಳಿದಾಗ ನೀನು ನನಗಾಗಿ ಕ್ರೈಸ್ತರ ರೀತಿ ಸೂಲಿಗೆ ಏರಬೇಕು ಅಂತ ಹೇಳ್ತಾನೆ. ಜಿಮ್ಮಿ ಅದನ್ನ ವಿರೋಧ ಮಾಡ್ತಾನೆ. ಸಹಚರರು ಒತ್ತಾಯ ಮಾಡೋಕೆ ಶುರು ಮಾಡ್ತಾರೆ. ಅದರಿಂದ ಜಿಮ್ಮಿ ಇನ್ನೂ ಕೋಪಗೊಂಡು ಸತ್ಯ ಹೇಳೋಕೆ ಶುರು ಮಾಡ್ತಾನೆ. ನೀವು ಈ ಮುದುಕನನ್ನು ದೇವರಂತ ತಿಳ್ಕೊಂಡಿದ್ದೀರಾ, ಇವನು ದೇವರಲ್ಲ ಅಂತ ಚಾಕುನಿಂದ ಚುಚ್ಚುತ್ತಾನೆ. ಚೇಲಾಗಳಿಗೂ ಅರ್ಥವಾಗದೆ ಕನ್ಫ್ಯೂಸ್ ಆಗ್ತಾರೆ. ಆಗ ಜಿಮ್ಮಿ ಆರ್ಡರ್ ಮೇರೆಗೆ ಆ ಹುಡುಗಿಗೆ ಕೊಲ್ಲೋಕೆ ಬರ್ತಾರೆ. ಆಕೆ ಕೂಡ ಎಲ್ಲರನ್ನು ಹೊಡೆದು ತಪ್ಪಿಸ್ಕೊಳ್ತಾಳೆ. ಕೊನೆಗೆ ಸ್ಪೈಕ್ ಕೂಡ ಜಿಮ್ಮಿಗೆ ಚುಚ್ಚುತ್ತಾನೆ. ಎಲ್ಲ ಮುಗಿದ ಮೇಲೆ ಸ್ಪೈಕ್ ಕೆಲ್ಸನ್ ಬಳಿ ಬಂದು ಸಾರಿ ಕೇಳ್ತಾನೆ. ಆಗ ಕೆಲ್ಸನ್ ಮೊದಲಿನಿಂದ ಇಲ್ಲಿ ಯಾವ ದೇವರು ಇರಲೇ ಇಲ್ಲ ಅಂತಾನೆ ಮತ್ತು ಸ್ಪೈಕ್ಗೆ ಧೈರ್ಯ ತುಂಬುತ್ತಾನೆ. ಅವರಿಬ್ಬರು ಜಿಮ್ಮಿಗೆ ಅಲ್ಲೇ ಉಲ್ಟಾ ನೇತಾಕಿ ಅಲ್ಲಿಂದ ಬರ್ತಾರೆ. ಸ್ವಲ್ಪ ಸಮಯದ ನಂತರ ಸ್ಯಾಮ್ಸನ್ ಅಲ್ಲಿಗೆ ಬರ್ತಾನೆ. ಅವನು ಕೆಲ್ಸನ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಕೆಲ್ಸನ್ ನನ್ನ ಮೆಡಿಸಿನ್ ಕೆಲಸ ಮಾಡ್ತು ಅಂತ ತನ್ನ ಪ್ರಾಣ ಬಿಡ್ತಾನೆ. ಸ್ಯಾಮ್ಸನ್ ಕೂಡ ಅವನಿಗೆ ಎತ್ಕೊಂಡು ಹೋಗ್ತಾನೆ. ದುಃಖದಲ್ಲಿ ಜಿಮ್ಮಿ ಅಲ್ಲೇ ನೇತಾಡ್ತಿರ್ತಾನೆ.
ಹೀಗೆ ಬಹುದೂರ ಒಂದು ಮನೆಯಲ್ಲಿ ನಾವು ಮೊದಲ ಭಾಗದ ಹೀರೋ ಜಿಮ್ ತನ್ನ ಮಗಳ ಜೊತೆ ಇರುವುದು ಮತ್ತು ಅವರು ಯಾವುದೋ ವಿಷಯದ ಬಗ್ಗೆ ಮಾತಾಡುತ್ತಿರುವುದು ನಾವು ನೋಡ್ತೇವೆ. ಇದರ ಜೊತೆ ಈ ಮೂವಿ ಯೂನಿವರ್ಸ್ ನಲ್ಲಿ ಕೆಲವರು ಇನ್ನೂ ಬದುಕಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅವರು ಮಾತಾಡ್ತಿರುವಾಗ ಹೊರಗಿನಿಂದ ಜೋರಾಗಿ ಶಬ್ದ ಬರುತ್ತೆ. ಅವರು ಹೊರಗೆ ಬಂದು ನೋಡಿದಾಗ ದೂರದಲ್ಲಿ ಇಬ್ಬರನ್ನು ಜೋಂಬಿಗಳು ಬೆನ್ನತ್ತಿರುವುದು ಅವರು ನೋಡ್ತಾರೆ ಮತ್ತು ಅವರಿಗೆ ಕಾಪಾಡೋಕೆ ಹೋಗ್ತಾರೆ. ಅಲ್ಲಿಗೆ ನಮ್ಮ ಫ್ರಾಂಚೈಸಿ ಸದ್ಯಕ್ಕಂತೂ ಮುಕ್ತಾಯವಾಗುತ್ತೆ. ಸೊ ಇದಾಗಿತ್ತು 28 ಇಯರ್ಸ್ ಲೇಟರ್ ದಿ ಬಾಂಡ್ ಟೆಂಪಲ್ ನ ಒಂದು ಸಣ್ಣ ವಿವರಣೆ. ಇದರ ಜೊತೆಗೆ ನಮ್ಮ ಫ್ರಾಂಚೈಸಿ ಕಂಪ್ಲೀಟ್ ಆಗುತ್ತೆ, ಸದ್ಯಕ್ಕೆ ಕಂಪ್ಲೀಟ್ ಆಗುತ್ತೆ. ನಿಮಗೆ ಈ ಫ್ರಾಂಚೈಸಿ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಹಾಗೂ ನಿಮ್ಮ ಸಜೆಷನ್ ಗಳನ್ನು ಮತ್ತು ಯಾವುದೇ ತರದ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದರಿಂದ ನಮ್ಮ ಚಾನಲ್ಗೆ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.